ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ತಿಳಿದ ಹಾಗೆ ಈ ಸ್ವಾಧ್ಯಾಯಕ್ಕಾಗಿ ನಾವು ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡಿದೀವಿ. ಇಲ್ಲಿ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಇದರಲ್ಲಿ ಇದೆ. ಬೋಧನೆ, ಒಂದೊಂದು ಬೋಧನೆಗಳ ಮುಖಾಂತರ ಈ ಜ್ಞಾನವನ್ನ ನಮ್ಗೆಲ್ಲ ಅವರು ತಿಳಿಯಪಡಿಸಿದ್ದಾರೆ. ಈ ಹಿಂದಿನ ತರಗತಿಯಲ್ಲಿ ನಾವು ಏನ್ ಚರ್ಚೆ ಮಾಡಿದ್ವಿ ಅಂತಂದ್ರೆ, ಮಾನವ ಹೇಗೆ ಒಂದು ಆತ್ಮ ಪ್ರಗತಿ ಹೊಂತ ಮಾನವನ ಒಂದು ಶರೀರವನ್ನ ಪಡೆದು ಈ ಭೂಮಿಯ ಮೇಲೆ ಜನ್ಮವನ್ನ ನಂತರ ಪ್ರಾರಂಭದ ತಮೋಗುಣ ರಜೋಗುಣಗಳಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಪಡೆದು ನಂತರ ಸಾತ್ವಿಕ ಗುಣವನ್ನ ಬಳಸಿಕೊಂಡು ಸಾಧನೆಯ ಬಲದಿಂದ ಆ ನಿರ್ಗುಣ ಸ್ಥಿತಿಯನ್ನ ತಲುಪಿ ತನ್ನ ನಿಜವಾದ ಪಯಣ, ಸತ್ಯ ಪಯಣವನ್ನ ಯಾವ ರೀತಿ ಅವನು ಮಾಡ್ತಾನೆ ಅಂತಕ್ಕಂಥ ಸಂಗತಿಯನ್ನ ನಾವು ಇದುವರೆಗೆ ಚರ್ಚೆ ಮಾಡಿದೀವಿ. ಇವತ್ತು ಬೋಧನೆ 10 ನಾವು ನೋಡ್ಬೇಕಾಗಿದೆ. ಅಲ್ಲಿ ಏನಿದೆ ಅನ್ನೋದನ್ನ ಈಗ ನೋಡೋಣ. ಉನ್ನತಿಯನ್ನು ಹೊಂದುತ್ತಿರುವ ಆತ್ಮಗಳಿಗೆ 2 ಆಯ್ಕೆಗಳಿವೆ. ಮಾನವ ಜನ್ಮವನ್ನ ತೆಗೆದುಕೊಂಡು ಉನ್ನತ ಒಂದು ಉನ್ನತಿಯನ್ನ ಪಡಿತಕ್ಕಂಥ ಆತ್ಮಗಳಿಗೆ 2 ಆಯ್ಕೆಗಳು. ಒಂದು, ಸೃಷ್ಟಿ ಚಕ್ರದಲ್ಲಿ ಬಗೆ ಬಗೆಯ ಪಾತ್ರಗಳನ್ನು ಮಾಡುತ್ತಾ ಪರಮಾತ್ಮನ ಸಂಪರ್ಕದಲ್ಲಿದ್ದು ಅನೇಕ ಅನುಭವಗಳನ್ನ ಪಡೆಯುತ್ತಾ ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಸುತ್ತುತ್ತಿರುವುದು. ಒಂದು ಆಯ್ಕೆ ಏನು? ಈ ಸೃಷ್ಟಿ ಚಕ್ರದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಪರಮಾತ್ಮನ ಸಂಪರ್ಕದಲ್ಲಿ ಇದ್ದುಕೊಂಡೇ ಅನೇಕ ಅನುಭವಗಳನ್ನ ಪಡೀತಾ ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಸುತ್ತತಕ್ಕಂಥದ್ದು ಮೊದಲನೇ ಆಯ್ಕೆ. ಇನ್ನೊಂದು ಆಯ್ಕೆ ಏನು ಅಂದ್ರೆ, ಹುಟ್ಟು ಸಾವಿನ ಚಕ್ರದಿಂದ ಹೊರಬಂದು ಹುಟ್ಟು ಸಾವಿನಿಂದ ಮುಕ್ತನಾಗಿ ಪರಮಾತ್ಮನಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಸೃಷ್ಟಿ ಚಕ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಈಗ ಪತ್ರಿಜಿಯವರು ಮಾಡ್ತಕ್ಕಂಥ ಕೆಲಸ 2ನೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಅವರು ಈಗ ಸೃಷ್ಟಿ ಚಕ್ರದ ಕಾರ್ಯದಲ್ಲಿ ಪರಮಾತ್ಮನಿಂದ ನೇರವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಸೃಷ್ಟಿ ಚಕ್ರದ ಕಾರ್ಯವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಈ ಪ್ರಗತಿ ಹೊಂದತಕ್ಕಂಥ ಆತ್ಮಕ್ಕೆ 2 ಆಯ್ಕೆಗಳು ಇವೆ. ಸಾಮಾನ್ಯವಾಗಿ ಭಾಗಶಃ ಹೆಚ್ಚಿನ ಆತ್ಮಗಳು ಮೊದಲನೆಯ ಆಯ್ಕೆಯನ್ನೇ ಸ್ವೀಕಾರ ಮಾಡ್ತಾವೆ. ಯಾಕಂತಂದ್ರೆ ಹುಟ್ಟು ಸಾವಿನ ಚಕ್ರದ ಹೊರತಾಗಿ ಬೇರೇನು ಇಲ್ಲ ಅಂತಕ್ಕಂಥ ಒಂದು ಪರಿಮಿತ ಜ್ಞಾನ, ಅವರಲ್ಲಿರ್ತಕ್ಕಂಥ ಒಂದು ಸೀಮಿತವಾಗಿರ್ತಕ್ಕಂಥ ಜ್ಞಾನ ಏನು ಅಂತಂದ್ರೆ, ಈ ಹುಟ್ಟು ಸಾವಿನ ಚಕ್ರದಿಂದ ಹೊರತಾಗಿ ಬೇರೆ ಏನೂ ಇಲ್ಲ ಅಂತಕ್ಕಂಥ ಒಂದು ಜ್ಞಾನ. ಆದ್ರೆ ಈ ಚಕ್ರದಿಂದ ಹೊರಗೆ ಬಂದ್ರೆ ಅಪರಿಮಿತವಾಗಿರ್ತಕ್ಕಂಥ ಜ್ಞಾನದ ಭಂಡಾರವೇ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಹೊರಗೆ ಬಂದ್ರೆ ಅಪರಿಮಿತವಾಗಿರ್ತಕ್ಕಂಥ, ಯಾವುದೇ ಮಿತಿ ಇಲ್ಲದೆ ಇರತಕ್ಕಂಥ ಒಂದು ಜ್ಞಾನ ಭಂಡಾರ ನಮಗೆ ಸಿಗುತ್ತೆ. ಆದ್ರೆ ಈ ಚಕ್ರದಿಂದ ಹೊರಬರಲು ಅಪಾರವಾದ ಸಾಧನೆಯ ಅವಶ್ಯಕತೆ ಇದೆ. ಹುಟ್ಟು ಸಾವಿನ ಚಕ್ರದಿಂದ ಹೊರಗೆ ಬರ್ತಕ್ಕಂಥದ್ದು ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ. ಕೇವಲ ಸಾಧನೆ ಒಂದೇ ಸಾಲದು. ಕರ್ಮಗಳ ಒಂದು ಫಲವನ್ನು ಕೂಡ ಅವನು ನಿಷ್ಫಲ ಮಾಡ್ಕೊಳ್ಬೇಕಾಗತ್ತೆ, ಕರ್ಮಗಳನ್ನ ಶೂನ್ಯ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಹಂತ ಏನದ, ಇದರಿಂದ ಹೊರಗೆ ಬರ್ತಕ್ಕಂಥದ್ದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ, ಅಪಾರವಾಗಿರ್ತಕ್ಕಂತಹ ಸಾಧನೆಯ ಅವಶ್ಯಕತೆ ಇದೆ. ಈ ಪಥದಲ್ಲೂ ಅನೇಕ ಆತ್ಮಗಳು ಸಾಧನೆಗಳನ್ನ ಕೈಕೊಂಡು ವಿಶ್ವದ ಮಹಾನ್ ರಂಗದಲ್ಲಿ ತಮ್ಮ ಛಾಪನ್ನ ಮೂಡಿಸಿವೆ. ಈ ಪಥದಲ್ಲಿಯೂ ಕೂಡ ಅನೇಕ ಆತ್ಮಗಳು ಸಾಧನೆಯನ್ನ ಮಾಡ್ತಾ ತಮ್ಮ ಒಂದು ವಿಶ್ವದ ಮಹಾನ್ ರಂಗದಲ್ಲಿ
ತಮ್ಮ ಛಾಪನ್ನ ಮೂಡಿಸಿರ್ತಕ್ಕಂತಹ ಒಂದು ಸಂಗತಿ ಇದೆ. ಈ ಪಥದಲ್ಲಿ ಸಾಧನೆಯು ನಿರಂತರವಾಗಿ ಸಾಗ್ತಾ ಇರುತ್ತೆ. ಸಾಧನೆ ಒಂದು ದಿನದ ಕೆಲಸ ಅಲ್ಲ, 2 ದಿನದ ಕೆಲಸ ಅಲ್ಲ, ಇದು ನಿರಂತರವಾಗಿ ಸಾಗ್ತಕ್ಕಂತಹ ಒಂದು ಕೆಲಸ ಇದೆ. ನಾವುಗಳು ಸಹ ಈ ಪಥದಲ್ಲಿ ನಿರಂತರ ಸಾಧನೆಯ ಹಾದಿಯಲ್ಲಿ ಪಯಣಿಸುತ್ತಿರುವ ಸಾಧಕರು. ಮಹರ್ಷಿಗಳು ಹೇಳ್ತಾರೆ, ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು, ನಾವು ಕೂಡ ಈ ಸಾಧನೆಯ ಪಥದಲ್ಲಿ ನಿರಂತರವಾಗಿರ್ತಕ್ಕಂತಹ ಒಂದು ಸಾಧನೆಯ ಹಾದಿಯಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ಸಾಧಕರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮೇಲಿನ 2 ಪಥಗಳಲ್ಲಿನ ಆಯ್ಕೆ ಆತ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇವೆರಡೂ ಆಯ್ಕೆಗಳನ್ನ ಆತ್ಮಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದನ್ನ ಆರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲ ಪಥದಲ್ಲಿ ಆತ್ಮಗಳು ಹುಟ್ಟು ಸಾವಿನ ಪಯಣದಲ್ಲಿ ಅನೇಕ ಅನುಭವಗಳನ್ನ ಪಡೆಯುವಂತೆಯೂ, ಇನ್ನೊಂದು ಪಥದಲ್ಲಿನ ಆತ್ಮಗಳು ವಿಶ್ವದೆಲ್ಲೆಡೆ ಪ್ರಚಲಿತವಿರುವ ವಿವಿಧ ರೂಪದ ಜೀವನ ಕ್ರಮಗಳನ್ನು ಕುರಿತು ಅಭ್ಯಸಿಸುತ್ತಾ, ಪ್ರತಿ ಲೋಕಗಳ ಪ್ರಣಾಳಿಕೆಗಳನ್ನು ಗಮನಿಸುತ್ತಾ, ಅವುಗಳ ಮೇಲ್ವಿಚಾರಣೆಯನ್ನು ಮಾಡುತ್ತಾ, ವಿಶಿಷ್ಟ ಕಾರ್ಯವೈಖರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತವೆ. ಸೊ ಈ ಎರಡರಲ್ಲಿಯೂ ಆಯ್ಕೆ ಯಾರಿಗೆ ಬಿಟ್ಟಿರ್ತಕ್ಕಂಥದ್ದು? ಆತ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಮೊದಲ ಪಥದಲ್ಲಿ ಆತ್ಮಗಳು ಹುಟ್ಟು ಸಾವಿನ ಪ್ರಯಾಣದಲ್ಲಿ ಅನೇಕ ಅನುಭವಗಳನ್ನ ಪಡಿತಾವೆ. ಇನ್ನೊಂದು ಪಥದಲ್ಲಿ ಆತ್ಮಗಳು ವಿಶ್ವದ ಎಲ್ಲೆಡೆ ಪ್ರಚಲಿತವಾಗಿರ್ತಕ್ಕಂಥ ವಿವಿಧ ರೂಪದ ಜೀವನ ಕ್ರಮಗಳನ್ನ ಕುರಿತು ಅಭ್ಯಾಸ ಮಾಡ್ತಾರೆ. ಬರೇ ಎಲ್ಲಿ ಭೂಮಿಯ ಮೇಲಿನ ಜೀವನ ಕ್ರಮ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಲೋಕಗಳಲ್ಲಿ ಇರ್ತಕ್ಕಂಥ ಅಲ್ಲಿಯ ಜೀವನ ಕ್ರಮವನ್ನ ಅಭ್ಯಾಸ ಮಾಡ್ತಾರೆ. ಪ್ರತಿ ಲೋಕದ ಪ್ರಣಾಳಿಕೆ ಏನಿದೆ ಅಂತಕ್ಕಂಥದನ್ನ ಗಮನಿಸುತ್ತಾ, ಅವುಗಳ ಮೇಲ್ವಿಚಾರಣೆಯನ್ನ ಮಾಡ್ತಾ, ವಿಶಿಷ್ಟ ಕಾರ್ಯವೈಖರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅಪರಿಮಿತವಾದ ಶಕ್ತಿ ಚೈತನ್ಯಗಳನ್ನು ಪ್ರತಿ ಆತ್ಮವು ಪಡೆದಿರುತ್ತದೆ. ಪ್ರತಿಯೊಂದು ಆತ್ಮದಲ್ಲಿಯೂ ಅಪರಿಮಿತವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಇರುತ್ತೆ. ಅದಕ್ಕೆ ಮಿತಿ ಅನ್ನೋದೇ ಇಲ್ಲ. ಇಷ್ಟೇ ಅದನ್ನ ತಿಳ್ಕೋಬೇಕು, ತಿಳ್ಕೊಂಡದನ್ನ ಜಾಗೃತ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ಆ ಒಂದು ಶಕ್ತಿ ಅಪರಿಮಿತವಾಗಿ ನಮಗೆ ಕಂಡು ಬರುತ್ತೆ. ಆದ್ರೆ ಅದರ ಅರಿವನ್ನ ಮೂಡಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶಕ್ತಿ ಚೈತನ್ಯದ ಉಪಯೋಗ ಪಡೆದಾಗಲೇ ಸತ್ಯದ ಆನಂದದ ಅರಿವು ನಮಗೆ ಆಗತ್ತೆ. ಆ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅಂತಕ್ಕಂಥ ಒಂದು ಅರಿವನ್ನ ಮೂಡಿಸಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಉಪಯೋಗವನ್ನ ನಾವು ಮಾಡ್ದೇವು ಅಂದ್ರೆ ಮಾತ್ರ ಈ ಸತ್ಯದ ಹಾದಿಯನ್ನ ಹಿಡಿದು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಆನಂದ, ಪರಮಾನಂದದ ಅರಿವು ನಮಗೆ ಆಗತ್ತೆ. ಭೂಮಿಯಲ್ಲಿ ಪಾತ್ರದ ಮೇಲೆ ಪಾತ್ರ ಮಾಡುತ್ತಾ ಅಜ್ಞಾನದಲ್ಲಿ ಮುಳುಗಿದ ಆತ್ಮಗಳನ್ನು ಆಗಿಂದಾಗೆ ಎಚ್ಚರಿಸಲು ಆಯಾ ಪಥದಲ್ಲಿ ಸಾಧನೆಗೈದ ಆತ್ಮಗಳು ಪ್ರಯತ್ನ ಮಾಡ್ತಾ ಇರ್ತವೆ. ಈ ಭೂಮಿಯ ಮೇಲೆ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ಆತ್ಮಗಳಿಗೆ ಎಚ್ಚರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಆಗಿಂದಾಗೆ ಈ ಅನೇಕ ಆತ್ಮಗಳು ಈ ಕೆಲಸವನ್ನ ಮಾಡ್ತಾ ಇರ್ತವೆ. ಹಾಗೂ ಅಂಥ ಆತ್ಮಗಳು ಭೂಮಿಯಲ್ಲಿ ಪ್ರಚಲಿತವಿರುವ ಕಾಲಮಾನ ಹಾಗೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜ್ಞಾನವನ್ನ ನೀಡುವ ಸಲುವಾಗಿ ತಮ್ಮ ಪಾತ್ರಗಳನ್ನ ವಿಶಿಷ್ಟ ರೀತಿಯಲ್ಲಿ ಚಿತ್ರಿಸಿಕೊಂಡು ಜನಿಸ್ತವೆ. ಅಂಥ ಆತ್ಮಗಳು ಈ ಕಾಲ ಮಿತಿಗೆ ಅನುಗುಣವಾಗಿ ಭೂಮಿಯಲ್ಲಿರ್ತಕ್ಕಂಥ ಒಂದು ಸಮಯ ಕಾಲಕ್ಕೆ ಅನುಗುಣವಾಗಿ ವಿಶಿಷ್ಟ ರೀತಿಯಲ್ಲಿ ತಮ್ಮನ್ನು ತಾವು ಚಿತ್ರಿಸಿಕೊಂಡು ಜನನವನ್ನ ಪಡೆದಿರ್ತಾರೆ. ಇಂತಹ ಕಾರ್ಯಗಳನ್ನ ಕೈಕೊಂಡ ಆತ್ಮಗಳಿಗೆ ದೊರೆಯುವ ಅನುಭವ ಕೂಡ ಅಸಾಧಾರಣವಾಗಿರ್ತದೆ. ಈ ಉನ್ನತ ಉದ್ದೇಶಕ್ಕಾಗಿ ಜೀವನವನ್ನ ಏನಂತೀರಿ ದೇಹವನ್ನ ತೆಗೆದುಕೊಂಡು ಈ ಭೂಮಿಯ ಮೇಲೆ ಬಂದಿರತಕ್ಕಂಥ ಆತ್ಮಗಳ ಅನುಭವಗಳು ಕೂಡ ಅಸಾಧಾರಣ ಆಗಿರ್ತಾವು. ಆದ್ರೆ ಅಷ್ಟೇ ಕಷ್ಟಕರವಾದವುಗಳು. ಈ ಸಾಧನೆಯ ಪಥ ಅಷ್ಟೊಂದು ಸುಲಭವಾಗಿರ್ತಕ್ಕಂಥದ್ದಲ್ಲ. ಅನುಭವಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥವು ಮತ್ತು ಅಷ್ಟೇ ಕಷ್ಟಕರವಾಗಿರ್ತಕ್ಕಂಥವು ಕೂಡ. ಪಥದ ಕಾರ್ಯವೈಖರಿಯನ್ನು ತಿಳಿಯ ಬಯಸುತ್ತೀರಾ? ಬನ್ನಿ. ಯಾವ ರೀತಿ ಆ ಕೆಲಸ ಇರುತ್ತೆ, ಆ ಹಾದಿಯಲ್ಲಿ ಸಾಗಿದಾಗ ಯಾವ ರೀತಿ ಕೆಲಸ ಇರುತ್ತೆ ಅನ್ನೋದನ್ನ ನಿಮ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಜೊತೆಗೆ ಬನ್ನಿ ಅಂತಕ್ಕಂಥ ಒಂದು ಆಹ್ವಾನವನ್ನ ಅವರು ಕೊಡ್ತಾ ಇದ್ದಾರೆ. ಭೂಮಿಯಲ್ಲಿ ಪಾತ್ರ ಮಾಡಲು ನಿರ್ಧರಿಸಿ ಭೂಮಿಗೆ ಬಂದ ಪ್ರತಿ ಆತ್ಮಗಳು ತಮ್ಮ ನೈಜ ಸ್ಥಿತಿಯನ್ನು ತಿಳಿದು ಆತ್ಮದ ಉದ್ದೇಶವನ್ನು ತಿಳಿಯುವವರೆಗೂ ಪಾತ್ರ ಮಾಡುತ್ತಲೇ ಇರಬೇಕು. ಭೂಮಿಯಲ್ಲಿ ಪಾತ್ರ ಮಾಡ್ಲಿಕ್ಕೆ ನಿರ್ಧಾರ ಮಾಡಿಕೊಂಡು ಭೂಮಿಗೆ ಬಂದಿರತಕ್ಕಂಥ ಪ್ರತಿ ಆತ್ಮಗಳು ತಮ್ಮ ನಿಜ ಸ್ಥಿತಿಯನ್ನ ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ, ಆತ್ಮದ ಉದ್ದೇಶವನ್ನ ತಿಳಿಬೇಕಾದ್ರೆ ನಿಜ ಸ್ಥಿತಿ ಏನೋ, ನಾನು ಆತ್ಮಸ್ವರೂಪಿ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ, ತನ್ನ ನಿಜವಾದ ಉದ್ದೇಶ ಏನು, ಈ ಭೂಮಿಗೆ ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಅನುಭವಗಳನ್ನ ಪಡಿತಕ್ಕಂಥದ್ದೇ ನನ್ನ ಉದ್ದೇಶ ಅಂತಕ್ಕಂಥದ್ದು. ಆತ್ಮದ ಪ್ರಗತಿಯನ್ನ ಸಾಧಿಸ್ಬೇಕನ್ನೋದೇ ನನ್ನ ಉದ್ದೇಶ ಅಂತಕ್ಕಂಥದ್ದನ್ನ ನಾವು ತಿಳಿಯುವವರೆಗೆ
ಈ ಪಾತ್ರವನ್ನ ಹಾಗೆ ಮಾಡಲೇಬೇಕಾಗತ್ತೆ. ನಂತರ ಆತ್ಮದ ಸಾಧನಾ ಶಕ್ತಿಯ ಅನುಸಾರವಾಗಿ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ವಿಶ್ವ ಪ್ರಣಾಳಿಕೆಯ ಆಡಳಿತವನ್ನು ನಿರ್ವಹಿಸುವ ವರಿಷ್ಠರ ಸೂಚನೆಗಳ ಮೇರೆಗೆ ಕಾರ್ಯ ಪ್ರಾರಂಭವಾಗುವುದು. ಯಾವಾಗ ನಮಗೆ ತಿಳುವಳಿಕೆ ಬರುತ್ತೆ, ಯಾವಾಗ ನಮಗೆ ಆತ್ಮದ ಅರಿವು, ನಾನು ಆತ್ಮಸ್ವರೂಪಿ ಅಂತಕ್ಕಂಥ ಅರಿವು ಬರುತ್ತೆ, ನಾನು ಈ ಭೂಮಿಯ ಮೇಲೆ ಯಾಕೆ ಬಂದಿದ್ದೇನೆ, ನನ್ನ ಕೆಲಸ ಏನು ಅಂತಕ್ಕಂಥದ್ದು ನನಗೆ ಗೊತ್ತಾದ ನಂತರ ನಮ್ಮ ಆತ್ಮದ ಸಾಧನೆಯ ಶಕ್ತಿಗೆ ಅನುಸಾರವಾಗಿ ನಮಗೆ ಕೆಲಸಗಳು ಅಲ್ಲಿ ಸಿಗ್ತಾ ಇರ್ತವೆ. ಆ ವಿಶ್ವ ಪ್ರಣಾಳಿಕೆಯ ಆಡಳಿತವನ್ನ ನಿರ್ವಹಿಸ್ತಕ್ಕಂಥ ವರಿಷ್ಠರು ಅಲ್ಲಿ ಇರ್ತಾರೆ. ಅವರು ನಮಗೆ ಕೆಲವೊಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ, ಕೆಲಸಗಳನ್ನ ಮಾಡ್ಲಿಕ್ಕೆ ಹಚ್ತಾರೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ನಮ್ಮ ಒಂದು ಆತ್ಮದ ಶಕ್ತಿಗೆ ಅನುಸಾರವಾಗಿ ಆ ಪಾತ್ರಗಳು ನಮಗೆ ಸಿಗ್ತಾವೆ ಅಂತ ಹೇಳ್ತಾರೆ. ಪರಮಾತ್ಮನಿಂದ ಸೃಷ್ಟಿಗೊಂಡ ಪ್ರತಿ ಲೋಕಗಳ ಪ್ರತಿ ಕಾರ್ಯಗಳು ವಿಶ್ವ ಪ್ರಣಾಳಿಕೆಯ ಮೂಲಕವೇ ನಡೆಯುತ್ತವೆ. ಈ ಪರಮಾತ್ಮನಿಂದ ಸೃಷ್ಟಿಗೊಂಡಿರ್ತಕ್ಕಂಥ ಪ್ರತಿ ಲೋಕ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಷ್ಟೋ ಲೋಕಗಳಿವೆ ಅಂತೆ. ಆ ಎಲ್ಲ ಲೋಕಗಳು, ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಯಾರ ಪ್ರಣಾಳಿಕೆಯ ಪ್ರಕಾರ ನಡೀತದ? ವಿಶ್ವ ಪ್ರಣಾಳಿಕೆಯ ಮೂಲಕನೇ ನಡೀತದ ಅಂತ ಹೇಳ್ತಾರೆ. ಈ ವಿಶ್ವ ಪ್ರಣಾಳಿಕೆಯ ಮೇಲ್ವಿಚಾರಣೆಯನ್ನ ಪ್ರತಿ ಮನ್ವಂತರಕ್ಕೂ ಒಬ್ಬೊಬ್ಬ ಬ್ರಹ್ಮರ್ಷಿಗಳು ನಿರ್ವಹಿಸುತ್ತಾರೆ. ಇದನ್ನ ಯಾರು ನಿರ್ವಹಿಸ್ತಾರೆ? ಪ್ರತಿ ಮನ್ವಂತರ ಅಂದ್ರೆ ಇಂತಿಷ್ಟು ವರ್ಷಗಳು ಅಂತ ಹೇಳಿರುತ್ತೆ. ಆ ಪ್ರತಿ ಮನ್ವಂತರಕ್ಕೂ ಒಬ್ಬೊಬ್ಬ ಬ್ರಹ್ಮರ್ಷಿಗಳು ಇದನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಪ್ರಸ್ತುತ ಮನ್ವಂತರದಲ್ಲಿ, ಸದ್ಯದ ಮನ್ವಂತರದಲ್ಲಿ ಬ್ರಹ್ಮರ್ಷಿ ಮಾರ್ಕಂಡೇಯರು ಈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ವಿಶ್ವ ಪ್ರಣಾಳಿಕೆಯ ಮೂಲಕ ಎಲ್ಲೆಲ್ಲಿ ಏನೇನು ಕೆಲಸಗಳು ನಡೀಬೇಕು, ಯಾವ್ಯಾವ ಲೋಕದಲ್ಲಿ ಯಾವ ರೀತಿಯ ಕೆಲಸಗಳು ನಡೀಬೇಕು ಅಂತಕ್ಕಂಥದ್ದನ್ನ ನಿರ್ದೇಶನ ಮಾಡ್ತಕ್ಕಂಥ, ಅದನ್ನ ನೋಡ್ಕೊಂಡು ಹೋಗ್ತಕ್ಕಂಥ, ನಿರ್ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಮನ್ವಂತರದಲ್ಲಿ ಬ್ರಹ್ಮರ್ಷಿ ಮಾರ್ಕಂಡೇಯ ಅವರಿಗೆ ನಿರ್ವಹಿಸಲಾಗಿದೆ ಅಂತ ಹೇಳಿ ಹೇಳ್ತಾರೆ. ವಿಶ್ವ ಪ್ರಣಾಳಿಕೆ ಎಂದರೆ ಏನು? ವಿಶ್ವ ಪ್ರಣಾಳಿಕೆ ಎಂದರೆ ವಿಶ್ವದ ಎಲ್ಲಾ ಲೋಕಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಕಾರ್ಯಕರ್ತರುಗಳ ಒಂದು ಒಕ್ಕೂಟ. ವಿಶ್ವದ ಎಲ್ಲಾ ಲೋಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥ ಕಾರ್ಯಕರ್ತರನ್ನ ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ. ಪರಮಾತ್ಮನ ಅನುಭವ ಸಾರಾಂಶ ನಿಮಿತ್ತ ಸೃಷ್ಟಿಗೊಂಡ ಎಲ್ಲಾ ಲೋಕಗಳ ಕಾರ್ಯಕಾರಣಗಳು ಸರಿಯಾದ ರೀತಿಯಲ್ಲಿ ಸಾಕಾರಗೊಂಡು ತತ್ಸಂಬಂಧಿತ ಪರಿಣಾಮವನ್ನು ಪರಿಶೀಲಿಸುವ ಕಾರ್ಯಾಗಾರ ಇದಾಗಿದೆ. ಪರಮಾತ್ಮನ ಅನುಭವ ಸಾರಾಂಶ ನಿಮಿತ್ತ ನಿರ್ಮಾಣಗೊಂಡಿರ್ತಕ್ಕಂಥ, ಸೃಷ್ಟಿಗೊಂಡಿರ್ತಕ್ಕಂಥ ಎಲ್ಲಾ ಲೋಕಗಳು ಯಾರಿಂದ ನಿರ್ಮಿಸಲ್ಪಟ್ಟಿವೆ ಅಂದ್ರೆ ಆ ಪರಮಾತ್ಮನ ಒಂದು ಅನುಭವ ಸಾರಾಂಶದಿಂದ, ಅವನು ಪಡೆದಿರ್ತಕ್ಕಂಥ ಅನುಭವದ ಮೂಲಕ ಎಲ್ಲ ಲೋಕಗಳ ನಿರ್ಮಾಣ ಆಗಿದೆ. ಅಲ್ಲಿ ಏನು ಕೆಲಸ ಆಗ್ಬೇಕು, ಯಾವ ಕೆಲಸಕ್ಕೆ ಏನು ಪರಿಣಾಮ ಇದೆ, ಕಾರ್ಯ ಕಾರಣಗಳು ಸರಿಯಾದ ರೀತಿಯಲ್ಲಿ ಸಾಕಾರಗೊಂಡು ತತ್ಸಂಬಂಧಿ ಪರಿಣಾಮಗಳು ಪರಿಶೀಲಿಸತಕ್ಕಂಥ ಒಂದು ಕೆಲಸ ಇಲ್ಲಿ ಆಗ್ತದ. ಅದೊಂದು ಕಾರ್ಯಾಗಾರ, ಅದೊಂದು ವರ್ಕ್ಶಾಪ್ ಅಂತ ಹೇಳ್ತಾರೆ. ಯಾವ ಕಾರ್ಯದಿಂದ, ಯಾವ ಕಾರಣದಿಂದ ಯಾವ ಕಾರ್ಯ ಆಗುತ್ತೆ, ಅದರಿಂದ ಯಾವ ಪರಿಣಾಮ ಉಂಟಾಗತ್ತೆ, ಕಾರ್ಯಕಾರಣ ಸಂಬಂಧವನ್ನ ಇಲ್ಲಿ ಈ ಕಾರ್ಯಾಗಾರದಲ್ಲಿ ತಿಳಿಸಿ ಹೇಳ್ತಾರೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ಅನೇಕ ಲೋಕಗಳಲ್ಲಿ ಅನೇಕ ಜನ್ಮಗಳನ್ನ ಪಡೆದು ಅಧಿಕ ಸಾಧನೆಯನ್ನು ಮಾಡಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿ ಪರಮಾತ್ಮನ ಬೃಹತ್ ಕಾರ್ಯಾಗಾರದಲ್ಲಿ ಕಾರ್ಯ ಮಾಡಲು ಉದ್ದೇಶಿತರಾಗಿ ಬಂದಿರುವಂತಹವರುಗಳಾಗಿರುತ್ತಾರೆ. ಈ ವಿಶ್ವ ಪ್ರಣಾಳಿಕೆಯ ಒಂದು ಕಾರ್ಯಕರ್ತರಲ್ಲಿ ಯಾರು ಇರ್ತಾರೆ ಅಂತಂದ್ರೆ, ಈ ಲೋಕದಲ್ಲಿ ಅನೇಕ ಲೋಕಗಳಲ್ಲಿ ಅನೇಕ ಜನ್ಮಗಳನ್ನ ಪಡೆದು ಅತ್ಯಧಿಕ ಸಾಧನೆಯನ್ನ ಮಾಡಿ ಅಪಾರವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನ ಮಾಡಿ ಪರಮಾತ್ಮನ ಬೃಹತ್ ಕಾರ್ಯಾಗಾರದಲ್ಲಿ, ಪರಮಾತ್ಮನ ವರ್ಕ್ಶಾಪ್ ಇದು, ಆತನ ಒಂದು ಕಾರ್ಯಾಗಾರದಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಬಂದಿರತಕ್ಕಂಥವ್ರು ಅಲ್ಲಿ ಇರ್ತಾರೆ. ಮೊದಲಲ್ಲಿ ತಿಳಿಸಿದಂತೆ ಭೂಮಿಯಲ್ಲಿ ಪಾತ್ರ ಮಾಡಲು ಅವಶ್ಯವಿರುವ ಶರೀರಗಳ ರಚನೆಯಲ್ಲಿ ಮತ್ತು ಪಾತ್ರದ ಅಂತ್ಯದ ನಂತರ ನಡೆಯುವ ಕ್ರಿಯೆಗಳಲ್ಲಿ ಕಾಣುವ ಕಾರ್ಯಕರ್ತರುಗಳೆಲ್ಲ ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಾಗಾರದ ಕಾರ್ಯಕರ್ತರು. ನಾವೀಗಾಗ್ಲೇ ಚರ್ಚೆ ಮಾಡಿದ್ವಿ, ಒಂದು ಆತ್ಮ ಜನ್ಮ ತೆಗೆದುಕೊಳ್ಳಬೇಕಾದ್ರೆ ಈ ಭೂಮಿಗೆ ದೇಹವನ್ನ ತೆಗೆದುಕೊಂಡು ಬರ್ಬೇಕಾಗಿತ್ತು ಅಂತಂದ್ರೆ ಅದ್ರ ಹಿಂದೆ ಎಷ್ಟೋ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡಿದೀವಿ. ಅದೇ ರೀತಿ ಒಂದು ಆತ್ಮ ದೇಹ ತ್ಯಜಿಸಿದಾಗ, ದೇಹ ಬಿಟ್ಟಾಗ ನಂತರದಲ್ಲಿಯೂ ಕೂಡ ಎಷ್ಟೆಲ್ಲ ಕೆಲಸಗಳು ಆಗ್ತವೆ ಅಂತಕ್ಕಂಥದ್ದನ್ನ ನೋಡಿದೀವಿ. ಸೊ ಈ ಎಲ್ಲ ಪಾತ್ರಗಳನ್ನ ಮಾಡೋ ಸಲುವಾಗಿ ಎಲ್ಲ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರು ಈ ಕಾರ್ಯಕರ್ತರು ಆಗಿರ್ತಾರೆ. ಸೊ
ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಾಗಾರದ ಕಾರ್ಯಕರ್ತರು ಇವರಾಗಿರ್ತಾರೆ. ಇಷ್ಟೇ ಅಲ್ಲದೆ ವಿಶ್ವದ ಪ್ರಕೃತಿಯಲ್ಲಿ ಪ್ರತಿ ಬದಲಾವಣೆ ಆಗು ಹೋಗುಗಳ ನಿರ್ವಾಹಕರು ಸಹ ಈ ಕಾರ್ಯಕರ್ತರೇ. ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬದಲಾವಣೆಗಳು, ಯಾವ್ಯಾವ ಕಾಲಕ್ಕೆ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗತ್ತೆ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನವ, ಗಿಡಗಳನ್ನ ನೆಡ್ತಕ್ಕಂತಹ ಒಂದು ಸಂದರ್ಭ, ಪ್ರತಿಯೊಂದು ಕೆಲಸ ಕಟ್ ಮಾಡಿರ್ತಕ್ಕಂತಹ ಗಿಡಗಳನ್ನ ನೆಡ್ತಕ್ಕಂಥದ್ದು, ಅದನ್ನ ಬೆಳೆಸ್ತಕ್ಕಂಥ, ಅದ್ರ ಹಿಂದೆ ಎಷ್ಟೋ ಶಕ್ತಿ ಇದೆ, ಎಷ್ಟೋ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಂಗತಿಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದೀವಿ. ಈ ರೀತಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಬದಲಾವಣೆ, ಪ್ರಕೃತಿಯ ಪ್ರತಿಯೊಂದು ಆಗು ಹೋಗುಗಳ ನಿರ್ವಾಹಕರು ಸಹ ಈ ಕಾರ್ಯಕರ್ತರಾಗಿರ್ತಾರೆ. ವಿಶ್ವದ ಯಾವುದೇ ಲೋಕದಲ್ಲಿ ಹೊಸ ಆವಿಷ್ಕಾರ ನಡೆಯಲು ಮೂಲ ವಿಜ್ಞಾನಿಗಳು ಕೂಡ ಇವರೇ. ವಿಶ್ವದ ಯಾವುದೇ ಒಂದು ದೇಶದಲ್ಲಿ ತಗೊಳ್ರಿ, ಯಾವುದೇ ಲೋಕದಲ್ಲಿ ತಗೊಳ್ರಿ, ಅಲ್ಲಿ ಹೊಸ ಆವಿಷ್ಕಾರಗಳೇನಾದ್ರು ಆದ್ರೆ, ಹೊಸ ಸಂಶೋಧನೆಗಳೇನಾದ್ರು ಆದ್ರೆ ಅವು ಆಗ್ಲಿಕ್ಕೆ ಮೂಲ ಕಾರಣ ಈ ವಿಜ್ಞಾನಿಗಳು ಅಂತ ಹೇಳ್ತಾರೆ. ಅವರು ವಿಶ್ವದಲ್ಲಿ ಯಾವುದೇ ಒಂದು ಆವಿಷ್ಕಾರ ಆಯ್ತು. ಯಾಕಂದ್ರೆ ಇವತ್ತು ಪ್ರತಿಯೊಂದು ದೇಶದಲ್ಲಿ ಎಷ್ಟೆಷ್ಟು ಬದಲಾವಣೆಗಳಾಗ್ತಾ ಇವೆ, ಎಷ್ಟೆಷ್ಟು ಆವಿಷ್ಕಾರಗಳಾಗ್ತಾ ಇವೆ, ಎಷ್ಟೆಷ್ಟು ಸಂಶೋಧನೆಗಳಾಗ್ತಾ ಇವೆ, ಆ ಎಲ್ಲದರ ಹಿಂದೆ ಈ ಒಂದು ವಿಶ್ವ ಪ್ರಾಣ ಶಕ್ತಿ ಇರುತ್ತೆ, ವಿಶ್ವ ಪ್ರಣಾಳಿಕೆ ಒಂದು ಕಾರ್ಯಕರ್ತರು ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನಲ್ಲಿ ಹೇಳ್ತಾರೆ. ಅದು ಯಾವ್ದು ದೇಶ, ಭಾಷೆ ಯಾವ್ದೂ ಇದಕ್ಕೆ ಸಂಬಂಧ ಇಲ್ಲ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿನೂ ಯಾವ ರೀತಿಯ ಒಂದು ಬೆಳವಣಿಗೆ ಆಗ್ತಾ ಇದೆ, ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಈ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ವಿಶ್ವ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವಿಶ್ವ ಪ್ರಣಾಳಿಕೆಯ ಕಾರ್ಯವೈಖರಿಯು ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಇದರ ಕಾರ್ಯವೈಖರಿ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಇದು ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಇವರ ಕಾರ್ಯವ್ಯಾಪ್ತಿಯು ಬಹಳ ವಿಸ್ತಾರವಾದುದು. ಇವರ ಕಾರ್ಯವ್ಯಾಪ್ತಿಯು ಹೀಗೆ ಇಂತಿಷ್ಟೇ ಎಂದು ಹೇಳಲು ಬಾರದು. ಇವರ ಕೆಲಸದ ಒಂದು ಪರಿಧಿ, ಇದಕ್ಕೆ ಮಿತಿ ಅನ್ನೋದೇ ಇಲ್ಲ. ವ್ಯಾಪ್ತಿ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು. ಇದು ಹೀಗೆ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಬಾರದು. ಇವರ ಜ್ಞಾನ ಹಾಗೂ ಕಾರ್ಯಗಳು ನಿರಂತರವಾಗಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂತಹ ಜ್ಞಾನದ ಪ್ರಸಾರ ಮತ್ತು ಇವರ ಕೆಲಸಗಳು ನಿರಂತರವಾಗಿ ಜಗತ್ತಿನಾದ್ಯಂತ ನಡೀತಕ್ಕಂಥದ್ದು. ನೋಡ್ರಿ, ನಾವು ಸ್ವಲ್ಪ ವಿಚಾರ ಮಾಡ್ರಿ. ಪ್ರತಿಯೊಂದು ಆತ್ಮದ ಹುಟ್ಟಿನ ಹಿಂದೆ ಅಥವಾ ಪ್ರತಿಯೊಂದು ಮಗುವಿನ ಹುಟ್ಟಿನ ಹಿಂದೆ ಎಷ್ಟೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ನಮ್ಮ ಒಂದು ಅಂದಾಜಿನ ಪ್ರಕಾರ ಭಾರತವನ್ನ ತೆಗೆದುಕೊಂಡಾಗ ಭಾರತದಲ್ಲಿ ಜನಸಂಖ್ಯೆ ಎಷ್ಟು ತೀವ್ರಗತಿಯಿಂದ ಬೆಳೀತಾ ಇದೆ ಅಂತಂದ್ರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೊಂದು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೊಂದು ಮಗು ಹುಟ್ಟುತ್ತೆ ಅಂತಂದ್ರೆ ಇವರೆಷ್ಟು ಫಾಸ್ಟ್ ಆಗಿ ಆ ಕೆಲಸವನ್ನ ಮಾಡ್ತಿರ್ಬಹುದು, ಅದ್ರ ಹಿಂದೆ ಎಷ್ಟು ಕಾರ್ಯಕರ್ತರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರಬಹುದು ಅನ್ನೋದನ್ನ ಒಂದು ಅಂದಾಜು ನಾವು ಮಾಡಬಹುದು. ಅದೇ ರೀತಿಯೂ ಕೂಡ ಮರಣ ಸಂಖ್ಯೆಯೂ ಕೂಡ ಯುದ್ಧಗಳಾದಂತ ಸಂದರ್ಭದಲ್ಲಿ, ನೈಸರ್ಗಿಕ ವಿಪತ್ತುಗಳು ಸಂಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಷ್ಟು ಫಾಸ್ಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಈ ಪ್ರತಿಯೊಂದು ದೇಶ ಪ್ರಗತಿಯತ್ತ ದಾಪುಗಾಲನ್ನ ಹಾಕ್ತಾ ಇದೆ. ಎಷ್ಟೋ ಸಂಶೋಧಕರು, ಎಷ್ಟೆಷ್ಟೋ ವಿಜ್ಞಾನಿಗಳು, ಎಷ್ಟೆಷ್ಟೋ ಗಣಿತಜ್ಞರು, ಎಷ್ಟೆಷ್ಟೋ ಅವರ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಜ್ಞಾನವೆಲ್ಲವೂ ಎಲ್ಲಿದು ಅಂತಂದ್ರೆ ಆ ಮೇಲು ಲೋಕದಲ್ಲಿ ಅವರು ಸಂಗ್ರಹಿಸಿಕೊಂಡು ಬಂದಿರತಕ್ಕಂಥ ಒಂದು ಜ್ಞಾನ, ಅಥವಾ ಆ ಮೇಲು ಲೋಕದಲ್ಲಿ ಏನು ಸಂಶೋಧನೆ ಆಗಿರ್ತದ, ಏನೋ ಆವಿಷ್ಕಾರ ಆಗಿರ್ತದ, ಅದನ್ನ ಭೂಮಿಯಲ್ಲಿ ಅದನ್ನ ಪ್ರಾಕ್ಟೀಸ್ಗೆ ತರೋ ಸಲುವಾಗಿ ಭೂಮಿಯಲ್ಲಿ ಅಂತ ಸಾಮರ್ಥ್ಯ ಇರ್ತಕ್ಕಂತಹ ಜನರ ಮಿದುಳಿನಲ್ಲಿ ಅವುಗಳನ್ನ ಹಾಕ್ತಕ್ಕಂಥ ಕೆಲಸ, ಇವೆಲ್ಲ ಅದ್ಭುತಗಳನ್ನ ನೋಡಿದಾಗ ಎಷ್ಟೊಂದು ಜ್ಞಾನ ಇದರಲ್ಲಿದೆ, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಇವತ್ತಿಗೆ ಈ ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಇನ್ನು ಬೋಧನೆ 11ರಲ್ಲಿ ಎಲ್ಲ ಚಕ್ರಗಳ ಬಗ್ಗೆ ಬರುತ್ತೆ. ಇದು ಕೂಡ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜ್ಞಾನ ಇಲ್ಲಿದೆ. ಇದನ್ನ ನಾಳೆ ನಾವು ಚರ್ಚೆ ಮಾಡೋಣ. ಕೇವಲ 6-7 ಚಕ್ರಗಳು ಮಾತ್ರ ನಮ್ಗೆಲ್ಲ ಗೊತ್ತಿತ್ತು. ಇವರ ಒಂದು ಜ್ಞಾನದ ಪ್ರಕಾರ 12 ಚಕ್ರಗಳು ಇವೆ. ಒಳಗಡೆ ದೇಹದ ಒಳಗಡೆ 7 ಚಕ್ರಗಳು, ದೇಹದ ಹೊರಗಡೆ 5 ಚಕ್ರಗಳು ಇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವುಗಳನ್ನ ನಾವು ನಿಧಾನವಾಗಿ ನಾಳೆ ನಾಡ್ದು ಚರ್ಚೆ ಮಾಡೋಣ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ.
ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯವರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನೂ ನಾವು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಮತ್ತೆ ಅವುಗಳನ್ನ ಬದಿಗೆ ಸರಿಸಿ ನಿಮ್ಮ ಗಮನವನ್ನ ಉಸಿರಿನ ಮೇಲೆ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಪ್ರತಿಯೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ. ಉಸಿರಿನ ತಂಪು ಬಿಸಿಯನ್ನ ಗಮನಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದವನ್ನ ಗಮನಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ. ಘಂಟಾ ನಾದವನ್ನು ಆಲಿಸಿ. ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ
ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಒಬ್ಬ ಧ್ಯಾನಿಯಾದವನು ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ನಮ್ಮ ಗಮ್ಯ, ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಇದರಿಂದ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ, ಚೆನ್ನಾಗಾಯ್ತು ಮೇಡಮ್ ಧ್ಯಾನ. ನನ್ಗೆ ಕೇಳ್ಸಕ್ಕೆ ಅದು ಎದಕ್ ಕೇಳಿಸ್ಬೇಕಂದ್ರೆ ನನ್ ಮೊಮ್ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು, ಅದು ಕೇಳ್ಕೊಳಕ್ ಆಗ್ಲಿಲ್ಲ. ಸ್ವಾಧ್ಯಾಯ ಹೌದ್ರಿ. ಧ್ಯಾನ ಚೆನ್ನಾಗಾಯ್ತು. ಕಲರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸ್ವಾಧ್ಯಾಯನ ತುಂಬಾ ಚೆನ್ನಾಗಿದೆ. ಓಕೆ, ಅದೇ ಕೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಹಲೋ, ಹಲೋ ಹೇಳ್ರಿ ಮೇಡಮ್. ಸ್ವಾಧ್ಯಾಯ ಹಾಕ್ತಾ ಇದ್ದೀರಿ ತಾನೆ? ಹಾ ರೀ, ಹಾಕ್ತಾ ಇದೀನಿ. ಮೊನ್ನಿಂದ ಹಾಕಿನಿ ಸ್ಯಾಟರ್ಡೇದು. ಅದೇ ಕೇಳ್ತೀನಿ ಮೇಡಮ್. ಶೇರ್ ಮಾಡೀನಿ ನೋಡ್ರಿ, ನಿಮಗೂ ಹಾಕಿನೇನ್ ಮಾಡಿನ. ಗ್ರೂಪ್ ನ ಶೇರ್ ನೋಡ್ತೀನಿ. ಓಕೆ ಓಕೆ. ಹಲೋ ಗಿರಿಜಾ ಮೇಡಮ್ ಹೇಳ್ರಿ. ಹಾ ರೀ ಮೇಡಮ್, ಏನಿಲ್ಲ ಅದೇ ಸ್ವಾಧ್ಯಾಯ ಚಂದ ಇತ್ರಿ. ಈಗ ಅದು 2 ಚಾಯ್ಸಸ್ ಇರೋದು ನಮಗೂ ಅಷ್ಟು ಇದು ಬಂದಿದ್ದಿಲ್ಲ. ಆತ್ಮಕ್ಕ 5ರ ಜೀವನ ಮರಣದ ಇದ್ರಲಿಂದ ಚಕ್ರದಿಂದ ಹೊರಗ್ ಬರೋದು, ಆಮೇಲೆ ಇವ್ರು ಪತ್ರಿಜಿಯವ್ರ ಮಾಡ್ಲಿಕತ್ತಾರಲ್ಲ ಹಂಗನು ಚೂಸ್ ಮಾಡ್ಕೋಬಹುದು. ಬಟ್ ಅದ್ಕದೆ ಎಲ್ಲ ಕರ್ಮ ಸೌದು ಶೂನ್ಯ ಆಗಿರ್ಬೇಕಲ್ರಿ ಮೇಡಮ್? ಅಂದ್ರೆ ಆಯ್ಕೆ ಆ ಹಂತದೊಳಗೂ ಅದ ನೋಡ್ರಿ. ಆಯ್ಕೆ ಇದಕ್ ಹೋಗ್ಬೇಕು ಅನ್ನೋದನ್ನು. ಆಮೇಲೆ ಈಗ ನೆಕ್ಸ್ಟ್ ಚಕ್ರಗಳ ಆಧಾರದ ಮೇಲೆ ಬರ್ತದ್ರಿ ಮೇಡಮ್. ಅದನ್ನು ಬಹಳ ಚಂದ, ಅದು ಇಂಟ್ರೆಸ್ಟಿಂಗ್ ಇರ್ತದ ನಾಳೆಲಿಂದ. ಓಕೆ ಮೇಡಮ್, ಒಂದು ಫೋನ್ ಕಾಲ್ ಹೊಂಟದ, ನಾ ಕಟ್ ಮಾಡ್ಲಿ? ಲೀವ್ ದ ಮೀಟಿಂಗ್. ಓಕೆ ಮೇಡಮ್, ಓಕೆ ಓಕೆ. 2 ಸಲ ಮಾಡ್ಯಾರ ಯಾಕೋ. ಆಯ್ತಾಯ್ತು, ಮಾತಾಡಿ ಮೇಡಮ್, ಕಟ್ ಮಾಡಿ. ಓಕೆ, ಮತ್ತೆ ಯಾರು ಶೇರ್ ಮಾಡೋರಿಲ್ಲ. ನಾಳೆ ಮತ್ತೆ ಇನ್ನಿಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.